ಪಿರಿಯಾಪಟ್ಟಣ ತಾಲೂಕಿನ ನಾಗನಹಳ್ಳಿ ಪಾಳ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಶ್ರೀ ಮಂಜುನಾಥ ಸ್ವಾಮಿ ಅವರು ಮಂಗಳವಾರ ತಮ್ಮ ಸುದೀರ್ಘ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅತ್ತಿಗೂಡು ಕ್ಲಸ್ಟರ್ ಮಟ್ಟದ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಜಂಟಿಯಾಗಿ ಹಮ್ಮಿಕೊಂಡಿದ್ದ ಭವ್ಯ ಸಮಾರಂಭದಲ್ಲಿ ಮುಖ್ಯ ಶಿಕ್ಷಕ ಮಂಜುನಾಥ ಸ್ವಾಮಿ ಹಾಗೂ ಅವರ ಧರ್ಮಪತ್ನಿ ಶೋಭಾ ದಂಪತಿಯನ್ನ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಗಿದೆ. ಇನ್ನು ಬೀಳ್ಕೊಡುಗೆ ಸ್ವೀಕರಿಸಿ ಮಾತನಾಡಿದ ಮಂಜುನಾಥ ಸ್ವಾಮಿ ಅವರು ಕೆಆರ್ ನಗರ ತಾಲೂಕಿನ ಹೆಬ್ಬಾಳು ಗ್ರಾಮದ ಲಕ್ಷ್ಮಮ್ಮ ಮತ್ತು ಸುಬ್ಬೇಗೌಡ ದಂಪತಿಯ ಪುತ್ರನಾಗಿ ಜನಿಸಿ ಅಲ್ಲೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಮುಗಿಸಿದ್ರು. ಇನ್ನು ಮೈಸೂರಿನ ಟಿಸಿಎಚ್ ತರಬೇತಿ ಪಡೆದು ಶಿಕ್ಷಣ ಇಲಾಖೆಗೆ ಸೇರಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಹರಿನಹಳ್ಳಿ ಶಾಲೆಯಲ್ಲಿ 14 ವರ್ಷ ಹಾಗೂ ನಾಗನಹಳ್ಳಿ ಪಾಳ್ಯ ಶಾಲೆಯಲ್ಲಿ 14 ವರ್ಷ ಸೇರಿ ಒಟ್ಟು 28 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸಿದ್ದೇನೆ. ಇನ್ನು ಶಿಕ್ಷಕ ವೃತ್ತಿ ತನಗೆ ಅತ್ಯಂತ ತೃಪ್ತಿ ಹಾಗೂ ಹೆಮ್ಮೆಯನ್ನ ತಂದಿದೆ. ತನ್ನ ಸೇವೆಗೆ ಸಹಕರಿಸಿದ ಎಸ್ಡಿಎಂಸಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಎಂದು ಭಾವುಕವಾಗಿ ನುಡಿದರು. ಈ ಗೌರವಾನ್ವಿತ ಸಮಾರಂಭದಲ್ಲಿ ಶಿಕ್ಷಕರುಗಳಾದ ಚನ್ನಕೇಶವ, ಅತ್ತಿಗೂಡು ಶಾಲೆಯ ಮುಖ್ಯ ಶಿಕ್ಷಕ ರಮೇಶ್, ಸಹ ಶಿಕ್ಷಕರುಗಳಾದ ಹರೀಶ್, ಮಹದೇವಮ್ಮ, ಸವಿತಾ, ಪೂರ್ಣಿಮಾ, ಚೇತನ್, ಜಯಶಂಕರ್, ಶಿವಮೂರ್ತಿ, ಪಾರ್ಥಸಾರಥಿ, ಶಂಕರ್, ದಿನೇಶ್, ಮಂಜುನಾಥ್ ಹಾಗೂ ಕೃಷ್ಣೇಗೌಡ ಅವರು ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದು ನಿವೃತ್ತ ಮುಖ್ಯ ಶಿಕ್ಷಕರಿಗೆ ಶುಭವನ್ನ ಹಾರೈಸಿದ್ದಾರೆ. ಕೆಆರ್ ನಗರ ತಾಲೂಕು ಹೆಬ್ಬಾಳು ಕುಪ್ಪಲು ಗ್ರಾಮದಲ್ಲಿ 1966ರಲ್ಲಿ ಲಕ್ಷ್ಮಮ್ಮ ಮತ್ತು ಸುಬ್ಬೇಗೌಡರು ದಂಪತಿಗಳ ಪ್ರಥಮ ಮಗನಾಗಿ ಹುಟ್ಟಿ ಪ್ರಾಥಮಿಕ ಶಿಕ್ಷಣವನ್ನು ಹೆಬ್ಬಾಳು ಶಾಲೆಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಪ್ರೌಢಶಾಲೆಯ ಶಿಕ್ಷಣವನ್ನು ಸಹ ಅದೇ ಹೆಬ್ಬಾಳು ಗ್ರಾಮದ ಪ್ರೌಢಶಾಲೆಯಲ್ಲಿ ಮುಗಿಸಿ ಆಮೇಲೆ JSS TCH ಕಾಲೇಜಿನಲ್ಲಿ ಮೈಸೂರಿನಲ್ಲಿ TCH ಮುಗಿಸಿ ನನ್ನ ಮೊದಲ ವೃತ್ತಿಯನ್ನ ಈ ಪಿರಿಯಾಪಟ್ಟಣ ತಾಲೂಕಿನ ನಾಗನಹಳ್ಳಿ ಪಾಳ್ಯದಲ್ಲಿ ಮಾಡಿ ಅನಂತರ ಹೆಚ್ಚುವರಿಯಾಗಿ ಇಲ್ಲಿಂದ 2009ನೇ ಇಸ್ವಿಲಿ ಟಿ ನರಸೀಪುರ ಹೋದೆ. ಅಲ್ಲಿಂದ ಪುನಃ ಅಲ್ಲಿ 1 ವರ್ಷ 3 ತಿಂಗಳು ಸೇವೆಯನ್ನು ಸಲ್ಲಿಸಿ ಅನಂತರ ಪುನಃ ಹರಿಹಳ್ಳಿಯಲ್ಲಿ ಹೋಗಿ 13 ವರ್ಷ ಸೇವೆಯನ್ನು ಸಲ್ಲಿಸಿ ಪುನಃ ಇದೇ ಶಾಲೆಗೆ ಬಂದು ನಾನು ನಿವೃತ್ತಿಯನ್ನು ಹೊಂದುತ್ತಾ ಇದ್ದೇನೆ.